ಎಲ್ಲಿ ಯಾವತ್ತು ಬೆಂಗಳೂರು ಬಂದ್ ಇರುತ್ತೆ, ಆಟೋಗಳೆಲ್ಲ ಸ್ಟ್ರೈಕ್ ಇರುತ್ತೆ, ಅವತ್ತು ನಾನು ಆಟೋದಲ್ಲಿ ಬೋರ್ಡ್ ಹಾಕಿರ್ತೀನಿ, ಈ ದಿನ ನನ್ನಲ್ಲಿ ಆಟೋ ಸೇವೆ ಉಚಿತ. ಅಂಗವಿಕಲರು, ರೋಗಿಗಳು, ಗರ್ಭಿಣಿಯರು, ಬಾಣಂತಿಯರು, ಆಸ್ಪತ್ರೆಗೆ ಹೋಗುವವರಿಗೆ ಬರುವವರಿಗೆ. ಆಗಸ್ಟ್ 15 ಸ್ಕೂಲ್ ಮಕ್ಕಳು ಎಲ್ಲೇ ಹತ್ತಿದ್ರು ಲಾಲ್ಬಾಗ್ವರೆಗೂ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ಸ್ವೀಟ್ ಕೊಡ್ತೀನಿ. ಅಲ್ಲಿಂದ ಬರೋ ಮಕ್ಕಳಿಗೆ ಫ್ರೀಯಾಗಿ ಮನೆಗೆ ಬಿಡ್ತೀನಿ. ಯಾಕೆ ಅಂದ್ರೆ ಆಗಸ್ಟ್ 15 ನಮ್ಮ ದೇಶದ ಹಬ್ಬ. ದೇಶದ ಆಸ್ತಿಗಳು ನಮ್ಮ ಮಕ್ಕಳುಗಳು. ಮಕ್ಕಳು ತೃಪ್ತಿ ಪಟ್ರೆ ದೇಶ ತೃಪ್ತಿ ಪಡುತ್ತೆ. ಅದು ಅದಾದ್ಮೇಲೆ ನವೆಂಬರ್ 1ನೇ ತಾರೀಕು ಯಾರೇ ನನ್ನ ಆಟೋ ಹತ್ತಿದ್ರು ಮಿನಿಮಮ್ ತಗೊಳಲ್ಲ. ಮಿನಿಮಮ್ 30 ರೂಪಾಯಿ ಆಗಿದ್ರೆ ₹1 ಇಸ್ಕೊಳ್ತೀನಿ, ಒಂದು ಸ್ವೀಟ್ ಕೊಡ್ತೀನಿ. 40 ರೂಪಾಯಿ ಆಗಿದ್ರೆ ₹10 ಇಸ್ಕೊಳ್ತೀನಿ, ಒಂದು ಸ್ವೀಟ್ ಕೊಡ್ತೀನಿ. ಯಾಕಪ್ಪ ಅಂತಾರೆ, ಸುಮ್ಮನೆ ವರ್ಷ ಪೂರ್ತಿ 38 ಓಡಿದ್ರೆ 40 ಕೊಡ್ತೀರಾ, 45 ಓಡಿದ್ರೆ 50 ಕೊಟ್ಬಿಟ್ಟು ಮಡಿಕೊಳಪ್ಪ ಅಂತೀರಾ. ವರ್ಷ ಪೂರ್ತಿ ನಿಮ್ಮ ಹತ್ರ ₹1 ₹2 ಜಾಸ್ತಿ ಇಸ್ಕೊಡ್ತಿರ್ತೀವಿ. ವರ್ಷಕ್ಕೊಂದ್ ದಿವಸ ರಾಜ್ಯೋತ್ಸವ ಅಂದ್ರೆ ನಮ್ಮ ಊರ್ ಹಬ್ಬ. ಈ ಹಬ್ಬ ಬತ್ತು ಅಂತ ಯಾವ್ದೋ ಒಂದ್ ಕಂಬಕ್ಕೆ 50 ಮೊಳ ಹೂವು ಹಾಕ್ಬಿಟ್ಟು ಯಾರೋ ಮಿನಿಸ್ಟ್ರು ಬರ್ತಾರೆ ಅಂತ ₹1000 ಪಟಾಕಿ ಹೊಡಿಯೋ ಬದಲು ಅದೇ ₹1000 ತಗೊಬಂದು ₹500 ಪೆಟ್ರೋಲ್ ಹಾಕ್ಸ್ಕೊಡೋಣ, ₹500 1 kg ಸ್ವೀಟ್ ತಗೊಳ್ಳೋಣ, ಒಂದ್ 50 ಜನಕ್ಕೆ ಅಷ್ಟು ದೂರ ಬಿಟ್ಬಿಡೋಣ. ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅವರು ಇಂಡಿಪೆಂಡೆನ್ಸ್ ಡೇ ಅಂತ ಮಾಡಿದ್ರೆ ನಾನು ಮಕ್ಕಳ ದಿನಾಚರಣೆ ಅಂತ ಮಾಡ್ತೀನಿ. ಇದು ನೋಡಿ, ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ಇವರು ಎಲ್ಲ ಪ್ರತಿಯೊಬ್ರು ನನ್ನನ್ನ ಗುರುತಿಸಿದ್ದಾರೆ.